ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು, ಅರಿತವನು ಎಂತು ಸುತ್ತನು ಅಂತಕ್ಕಂಥ ಮಾತನ್ನ ಶರಣರು ಒಂದು ಕಡೆ ಹೇಳ್ತಾರೆ. ನಿಜ, ಅರ್ಥ ಮಾಡಿಕೊಂಡು ಜೀವನ ಮಾಡುವವನು, ಜನಸಾಮಾನ್ಯರೊಂದಿಗೆ ಬೆರೆಯುವವನು, ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಆ ವ್ಯಕ್ತಿಯ ಕೆಲಸಗಳು ಮಾತನಾಡ್ತಾ ಇರ್ತಾವೋ, ಆತನ ವಿಚಾರಗಳು ಮಾತನಾಡ್ತಿರ್ತವೋ, ಆ ವ್ಯಕ್ತಿಗೆ ಸಾವು ಇರೋದೇ ಇಲ್ಲ. ಆದರೆ ಸಾವು ಮಾತ್ರ ಯಾರಿಗೂ ಬಿಟ್ಟದ್ದಲ್ಲ. ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ರೂಪದಲ್ಲಿ ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಈ ಸಾವಿನ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡೋರು ತುಂಬ ಕಡಿಮೆ. ತಮ್ಮ ಆಯುಷ್ಯದ ಅವಧಿಯಲ್ಲಿ ಯಾರು ಜನಪರವಾಗಿ ಕೆಲಸ ಮಾಡ್ತಾರೋ ಆ ಮನುಷ್ಯ ಮಾತ್ರ ಜೀವಂತವಾಗಿರ್ತಾನೆ. ಇಂಥವರ ಸಾಲಿನಲ್ಲಿ ಇತ್ತೀಚೆಗೆ ನಮ್ಮೆಲ್ಲರಿಂದ ಅಕಾಲಿಕ ದುರಂತದ ಮರಣಕ್ಕೆ ತುತ್ತದಂಥ ಮಹಾಂತೇಶ್ ಬೀಳಿಗೆಯವರು ಒಬ್ಬರು. ಇವ್ರನ್ನ ನಾನು ಕಾಣುವಂಥ ಒಂದು ಪ್ರಸಂಗ ಬಂತು. ನನ್ನ ಮೇಲೊಂದು ಕೇಸ್ ಆಗಿತ್ತು. ಆ ಕೇಸಿನ ಮೂಲ ವಿಚಾರ ಅಂದರೆ, ನನ್ನ ಮಾತುಗಳಿಂದ, ನನ್ನ ಬರವಣಿಗೆಯಿಂದ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ, ಪ್ರಕ್ಷುಬ್ಧತೆ ಉಂಟಾಗಿದೆ. ಆ ಕಾರಣಕ್ಕಾಗಿ ನನ್ನ ಮೇಲೆ ಒಂದು ಕೇಸು ದಾಖಲಾಗಿತ್ತು. ಸಹಜವಾಗಿ ಈ ಕೇಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅವರ ಕಚೇರಿಗೆ ಭೇಟಿ ಕೊಟ್ಟೆ. SP ಅವರು ಕೂಡ ನನ್ನ ಜೊತೆ ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡಿದರು. ಅವ್ರು ಹೇಳಿದರು, ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳೋ ಶಕ್ತಿ ಸಮಾಜಕ್ಕಿಲ್ಲ. ನೀವು ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇದ್ರಿ. ಸೋಷಿಯಲ್ ಮೀಡಿಯಾವನ್ನು ಗ್ರಹಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಆಗ ಇಂಥೆಲ್ಲ ಅವಘಡಗಳು ಘಟಿಸ್ತವೆ. ನೀವು ಎಲ್ಲೋ ಒಂದು ಕಡೆ ಸಮಾನ ಆಸಕ್ತರು ಕುಂತಾಗ ಆ ಮಾತುಗಳನ್ನು ಆಡ್ಬೋದು. ಬಹಿರಂಗವಾಗಿ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನೋ ಮಾತನ್ನು ಹೇಳಿದರು. ಅವ್ರ ಮಾತನ್ನು ನಾನು ಸ್ವೀಕರಿಸಿದಾಗ ಅವ್ರು ಹೇಳಿದ ಒಂದು ಮಾತಂದರೆ, ಹೇಗೋ ಇಲ್ಲಿ ತನಕ ಬಂದಿರಿ, ಜಿಲ್ಲಾಧಿಕಾರಿಯನ್ನು ಕಂಡು ಬರ್ರಿ ಅಂತ. ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋದೇ ಅಪರೂಪ. ಏನು ಪ್ರಸಂಗ ಇರುತ್ತೆ ಒಬ್ಬ ಪತ್ರಕರ್ತನಿಗೆ, ಒಬ್ಬ ಬರಹಗಾರನಿಗೆ ಅಲ್ಲಿ ಹೋಗೋ ಪ್ರಸಂಗಗಳು ಬರೋದಿಲ್ಲ. ಅನಿವಾರ್ಯವಾಗಿ ಅವ್ರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋದೆ. ಅಲ್ಲಿ ಹೋಗಿ ನನ್ನ ಒಂದು ಐಡೆಂಟಿಟಿ ಕಾರ್ಡನ್ನು ಕಳಿಸ್ಕೊಟ್ಟೆ. ಒಂದು 2-3 ನಿಮಿಷದಲ್ಲಿ ನನಗೆ ಪ್ರವೇಶ ಕೊಟ್ಟರು. ನನ್ನೊಂದಿಗೆ ಅವತ್ತು ಜಾಗತಿಕ ಲಿಂಗಾಯತ್ ಮಹಾಸಭೆಯ ಅನೇಕ ಸದಸ್ಯರು ಕೂಡ, ಗೆಳೆಯರು ಕೂಡ ಇದ್ದರು. ಅವ್ರ ಜೊತೆ ಒಳ ಹೋದಾಗ ನನ್ನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದೆ. ಆಗ ಮಹಾಂತೇಶ್ ಬೀಳಿಗೆಯವರು ಒಂದೇ ಮಾತು ಹೇಳಿದರು, ವಿಶ್ವರಾಧ್ಯ ಸತ್ಯಂಪೇಟೆ, ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ. ನಾವು 1-2 ಸಲ ಈ ಮುಂದೆ ಭೇಟಿ ಆಗಿದ್ದೀವಿ ಹಿಂದೆ ಅಂತ ಹೇಳಿದರು. ನನಗೆ ಆಶ್ಚರ್ಯ. ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮಹಾಂತೇಶ್ ಬೀಳಿಗೆಯವ್ರನ್ನ ಕಾಣ್ತಾ ಇರೋದು ಇದು ಪ್ರಪ್ರಥಮ. ಇವರು ನಾನು ಇನ್ನೊಂದು ಕಡೆ ಭೇಟಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ನನ್ನೊಳಗೆ ಇರುವಾಗಲೇ ಅವರು ಹೇಳಿದರು, ಇಲ್ಲ, ಬೀದರ್ನ ಜಡಿಪಿಯಲ್ಲಿ ಜಿಲ್ಲಾ ಪಂಚಾಯತಿಯ CEO ಆಗಿದ್ದೆ ನಾನು. ಆವಾಗ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದಿರಿ. ತುಂಬ ಅದ್ಭುತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದು ತುಂಬ ಅದ್ಭುತವಾಗಿ ಮಾತನಾಡಿದ್ರಿ. ಆ ಮಾತುಗಳನ್ನು ವೇದಿಕೆ ಮೇಲಿದ್ದು ನಾನು ಕೇಳಿಸಿಕೊಂಡೆ ಅಂದರು. ನನಗೆ ಆಶ್ಚರ್ಯ ಆಯಿತು. ಬಹಳಷ್ಟು ಅಧಿಕಾರಿಗಳಿಗೆ ಚರ್ಮನೇ ಇರೋದಿಲ್ಲ ಅಂತ ಒಬ್ಬ ಪತ್ರಕರ್ತರಿಗೆ ನನಗೆ ಗೊತ್ತಿತ್ತು. ಅದರ ಸೂಕ್ಷ್ಮ ಮನಸ್ಸಿರುತ್ತೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಹುಶಃ ನಾನು ಆಡಿದ ಮಾತುಗಳನ್ನು, ಉಪನ್ಯಾಸಕನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ತಾರೆ ಅಂತಕ್ಕಂಥ ಯಾವ ಆಲೋಚನೆ ಕೂಡ ನನ್ನಲ್ಲಿ ಇರಲಿಲ್ಲ. ಅವರು ಅಲ್ಲಿ ಬಂದಿದ್ರಂತೆ, ಅವರನ್ನು ನಾನು ಗಮನಿಸಿಲ್ಲ. ಇನ್ನೊಂದು ಹೇಳಿದರು, ಇನ್ನೊಂದು ಧಾರವಾಡದಲ್ಲಿ ಸ್ಫೂರ್ತಿ ಅಂತ ಒಂದು ಸ್ಪರ್ಧಾ, ಮಕ್ಕಳಿಗೆ ಸ್ಪರ್ಧೆ ಪರೀಕ್ಷೆಗಳಿಗೆ ತಯಾರು ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ನಾವು ಜೊತೆಯಾಗಿದ್ವಿ ಅಂತ ಹೇಳಿದರು. ಅದು ನೆನಪಿಗೆ ಬಂತು. ಸರಿಯಾಗಿ ನನಗೆ ನೆನಪಿಗೆ ಬರಲಿಲ್ಲ. ಬಹುಶಃ ಅವರು ಆ ಸ್ಫೂರ್ತಿ ಕೇಂದ್ರ ಇತ್ತಲ್ಲ, ಅಲ್ಲಿ ಅವರು ಕೂಡ ಟೀಚ್ ಮಾಡ್ತಿದ್ರು ಅಂತ ಕಾಣುತ್ತೆ. ಈ ಮೊದಲು ನನಗೆ ಅಷ್ಟಾಗಿ ನೆನಪಾಗಲಿಲ್ಲ. ಅದು ಬಹುಶಃ ಇದ್ದಿರಬಹುದು. ನಂದು ಹೀಗೆ ನಿಮಗೆ ಗೊತ್ತಿರುವಂತೆ ಖಂಡತುಂಡವಾಗಿ ಹೇಳ್ತಕ್ಕಂಥ ಮಾತುಗಳು, ಶರಣರ ವಿಚಾರಧಾರೆನೇ ಇಟ್ಕೊಂಡು ನಾನು ಮಾತಾಡೋದು. ಅದನ್ನು ಬಿಟ್ಟು ನಾನು ಏನು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವು ಬದುಕಿನ ಸಾಹಿತ್ಯ, ಜೀವನದ ಸಾಹಿತ್ಯ, ಅರಿವಿನ ಸಾಹಿತ್ಯ. ಈ ಅರಿವಿನ ಸಾಹಿತ್ಯ ಬಿಟ್ಟು ಮಾತಾಡಲಿಕ್ಕೆ ಹೇಗೆ ಸಾಧ್ಯ? ನೋಡಿ, ಪಾಪ ಇಂಥ ಮಹಾಂತೇಶ್ ಬೀಳಿಗೆಯವರಿಗೆ ಒಂದು ಅಕಾಲಿಕವಾದಂಥ ದುರ್ಮರಣ ಘಟಿಸಿಬಿಟ್ಟಿತು. ಸಾಯು ವಯಸ್ಸ, ಏನಾದರೂ ಕಾಯಿಲೆಗಳು ಬಂದಿದ್ವಾ? ಇಲ್ಲ. ಸಾವು ಯಾವಾಗ ಬರ್ತದೋ ಗೊತ್ತಿಲ್ಲ ಯಾವ ವ್ಯಕ್ತಿಗೆ. ನಮ್ಮ ಬೆನ್ನ ಹಿಂದೆ ಬೇತಾಳದಂತೆ ಆ ಸಾವು ಹಿಂದೆ ಹಿಂಗೆ ವಂಚ ಆಗ್ತಾ ನಡೀತಾ ಇದೆ. ನಾವು
ದೌಡಾಯಿಸಿ ಬದುಕನ್ನ ಪ್ರೀತಿಸ್ತಾ ನೀನು ಗೆದ್ದು ಬಿಟ್ಟು 1, 2, 3 ಎಲ್ಲ ಹಂತಗಳನ್ನು ದಾಟಿದ್ವಿ, ನೀನು ನಿರ್ಮೂಲ ಅಂತ ಅನ್ನೋ ಅಷ್ಟರಲ್ಲೇ ಗಬಕ್ಕನೆ ಬಂದು ನಮ್ಮನ್ನು ಎತ್ತಿಕೊಂಡು ಹೋಗ್ತದೆ ಈ ಸಾವು. ತುಂಬಾ ಕ್ರೂರ, ಇದಕ್ಕೆ ಮನಸ್ಸೇ ಇಲ್ಲ, ಕಲ್ಲು ಹೃದಯ ಇದು ಸಾವು. ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನು ನುಂಗಿದೆ ಅಂತ ಅನ್ನೋದನ್ನ ನಮ್ಮ ಬದುಕಿನಲ್ಲೇ ಇದನ್ನ ಆಲ್ರೆಡಿ ಕಂಡುಕೊಂಡು ಬಿಟ್ಟಿದ್ದೇವೆ. ಈ ಜೇವರಿಗೆ ಇಲ್ಲೇ ನಮ್ಮಿಂದ 40 ಕಿಲೋಮೀಟರ್ ದೂರ ಗೌನಹಳ್ಳಿ ಅಂತ ಒಂದು ಊರು. ಅಲ್ಲಿಂದ ಒಬ್ಬ ವ್ಯಕ್ತಿ 2 ವೀಲರಲ್ಲಿ ಬಂದಾನೆ, ಆ ಅಡ್ಡ ಬಂದಾನೆ. ಇದು ಮುಖ್ಯ ರಸ್ತೆಯಿಂದ ಬರ್ತಕ್ಕಂಥ ಬಿಜಾಪುರದಿಂದ ಗುಲ್ಬರ್ಗ ಹೋಗುವ ರಸ್ತೆ, ಹೈವೇ ರಸ್ತೆ. ಅದು ಸಹಜವಾಗಿ ಕಾರ್ ಸ್ಪೀಡ್ ಇರಲಿಕ್ಕೆ ಸಾಧ್ಯತೆ ಇದೆ. ಆಗ ಅವ್ರನ್ನ ತಪ್ಪಿಸಲಿಕ್ಕೆ ಹೋಗಿ ದೊಡ್ಡ ಅನಾಹುತಕ್ಕೆ 3-4 ಜನ ಒಟ್ಟಿಗೆ ಮರಣ ಹೊಂದತಕ್ಕಂಥ ಒಂದು ದುರ್ವಾರ್ತೆ ಘಟಿಸಿ ನಿಜಕ್ಕೂ ಆಘಾತ ಆಗಿದೆ, ತಲ್ಲಣಗೊಳ್ಳುವಂತಾಗಿದೆ. ಪಾಪ ಎಷ್ಟು ಕಷ್ಟದಿಂದ ಬಂದರು ಈ ಮಹಾಂತೇಶ್ ಬೀಳಿಗೆಯವರು, ಎಷ್ಟು ಬಡತನವನ್ನು ಅನುಭವಿಸಿದ್ರು. ಚಪ್ಪಲಿ ಹಾಕಿಕೊಳ್ಳದಂತಹ ಬಡತನ, ಬಟ್ಟೆಯನ್ನು ಉಟ್ಟುಕೊಳ್ಳದಂತಹ ಕಡು ಬಡತನ. ಬಹುಶಃ ಈ ಬ್ಲೇಡ್ಜರ್ ಈ ಕೋಟ್ಗಳನ್ನು ಹಾಕ್ತಕ್ಕಂಥ ತಾಕತ್ತವ್ರು ಇಲ್ಲದಿಬ್ಬರಲ್ಲಿ ಬರಬೇಕು. ಗೆಳೆಯರ ಚಪ್ಪಲಿಯನ್ನು ಹಾಕಿಕೊಂಡು, ಗೆಳೆಯರ ಬಟ್ಟೆಯನ್ನು ಉಟ್ಟುಕೊಂಡು, ಗೆಳೆಯರ ಈ ಕೋಟ್ಗಳನ್ನು ಧರಿಸಿಕೊಂಡು ಅನೇಕ ಸಮಾರಂಭಗಳಲ್ಲಿ ಭಾಗವಹಿಸುವಂಥ ಅವಕಾಶ ಅವರು ಆ ಹಿಂದ ದುಸ್ಥಿತಿ ಅವರದು. ಇಂಥ ದುಸ್ಥಿತಿಯಲ್ಲಿ ಸಹಜವಾಗಿ ಓದೋರ ಕೈ ಹಿಡಿದಿದೆ. ಛಲ ಬೇಕು ಶರಣಂಗೆ ಹಿಡಿದುದ ಬಿಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತಿದೆಯಲ್ಲ. ಬಡತನದಲ್ಲಿ ಹುಟ್ಟಿದ್ದು ಸಹಜ, ಬಡತನ ಎಲ್ಲರೂ ಇರೋದು. ಆದರೆ ಇವನು ಗೆದ್ದು ನಿಲ್ಬೇಕಲ್ಲ, ಬಡತನವನ್ನು ಮೆಟ್ಟಿ ನಿಲ್ಬೇಕಲ್ಲ, ಇದಕ್ಕೆ ದೊಡ್ಡ ಆತ್ಮಸ್ಥೈರ್ಯ ಬೇಕು. ಆತ್ಮಸ್ಥೈರ್ಯ ಬೇಕು, ಸತತದ ಪರಿಶ್ರಮ ಬೇಕು. ಸತತವಾದ ಪರಿಶ್ರಮಿಯಾದ ಮನುಷ್ಯ ಮಾತ್ರ ಎಲ್ಲ ಸವಾಲುಗಳನ್ನು ಗೆದ್ದು ನಿಲ್ಲಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸಾಕ್ಷಿ ಅಂದ್ರೆ ಮಹಾಂತೇಶ್ ಬೀಳಿಗೆಯವರು. ಅವ್ರಿಗೆ ಏನೆಲ್ಲ ಕಷ್ಟಗಳು, ಊಟಕ್ಕೆ ತತ್ವಾರ ಇರ್ತಕ್ಕಂಥ ದಿನಮಾನಗಳಲ್ಲಿ ಅವನು ಮೆಟ್ಟಿ ನಿಲ್ಲೋದಿದೆಯಲ್ಲ, ಇದು ಸುಲಭ ಸಾಧ್ಯದ ಮಾತಲ್ಲ. ಯಾರಿಗೆ ಇವುಗಳನ್ನ ಮೀರಿ ನಿಲ್ತಕ್ಕಂಥ ಒಂದು ಗಟ್ಟಿಯಾದ ಮನಸ್ಸಿರ್ತದೋ, ದೃಢ ನಿರ್ಧಾರ ಇರ್ತೋ, ಆ ಮನುಷ್ಯ ಮಾತ್ರ ಇದನ್ನು ಗೆಲ್ಲಬಲ್ಲ. ನೋಡಿ, ಸತತವಾಗಿ ಹನಿತಕ್ಕಂಥ ನೀರು ಕಲ್ಲು ಬಂಡೆಯನ್ನು ಕೊರಿತಕ್ಕಂಥ ಶಕ್ತಿ ಆ ಸತತವಾದಂಥ ನೀರಿಗಿದೆ. ನಾವು ಪ್ರಯತ್ನ ಪಟ್ಟರೆ ಇದು ಸಾಧ್ಯ ಮಾಡ್ಬೋದಲ್ಲ ಅನ್ನೋರ ಸಾಲಿಗೆ ಮಹಾಂತೇಶ್ ಬೀಳಿಗೆಯವರು ಸೇರಿಕೊಂಡ್ರು. ಬಹುಶಃ ಇನ್ನೂ ಹಲವಾರು ಸಾಧನೆಗಳನ್ನು ಕೂಡ ತಮ್ಮ ಇಲಾಖೆಯಲ್ಲಿ, ರಾಜ್ಯಕ್ಕೆ ತಮ್ಮ ಕಾರ್ಯಕ್ಷಮತೆಯ ಮೂಲಕ ಅವರು ಕೊಡುವವರಿದ್ರು. ಬೈ ಚಾನ್ಸ್ ಅವರು ನಮ್ಮನ್ನ ಅಗಲಿ ಹೋಗಿಬಿಟ್ರು. ನೋಡಿ, ಅವರ ಮುಖದ ಮೇಲೆ ನಾನು ಬಹಳ ಖುಷಿಪಟ್ಟ ಸಂಗತಿ ಅಂದರೆ, ಹಣೆ ಮೇಲೆ 3 ಬೆರಳಿನ ವಿಭೂತಿ ಢಾಳವಾಗಿ ರಾರಾಯಿಸುತ್ತಿತ್ತು. ಯಾರಿಗಾದ್ರೂ ಕೂಡ ಅವರನ್ನು ನೋಡಿ ತಕ್ಷಣ ಕೈ ಮುಗಿಬೇಕಂತ ನಮ್ಮ ಮನಸ್ಸು ಬರಲೇಬೇಕು. ಅಂಥ ಮತ್ತು ಮುಖಾರವಿಂದ ಕೂಡ ಹಾಗೆ ಇತ್ತು ಅವ್ರದ್ದು. ನಗುವ ಮುಖ, ಯಾವುದನ್ನ ಹೇಳಿಕಿಂದ ಸಿಂಡ್ರಿಕಿಂದ ನೋಡತಕ್ಕಂಥ ಮುಖ ಅಲ್ಲ. ಅಧಿಕಾರದ ಹಮ್ಮು ಬಿಮ್ಮೆಗಳನ್ನು ತಲೆಗೇರಿಸಿಕೊಂಡು ಕುಂತವರಲ್ಲ. ಯಾಕೆಂದ್ರೆ ಜನಸಾಮಾನ್ಯನ ಪಡಿಪಾಟ್ಲು, ಅವರ ನೋವು, ಸಂಕಟ, ಹಸಿವು ಎಲ್ಲವನ್ನು ಗೊತ್ತಿದ್ದವರು. ಅವರಿಗೆ ಆರಂಭದಲ್ಲಿ ಹಸಿವೆಂಬ ಹೆಬ್ಬಾವು ಬಸಿರ ಬಂದ ಹಿಡಿದೊಡೆ ವಿಷವೇರಿತ್ತೈ ಅಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವ ನಿಕ್ಕಿ ವಿಷವನ್ನು ಇಳಿಸಬಲ್ಲವನೇ ಗಾರುಡಿಗೆ ಕಾರಣ ರಾಮನಾಥ್ ಅಂತ ದೇವರ ದಾಸಿಮಯ್ಯನವರು ಹೇಳ್ತಾರಲ್ಲ. ಹಸಿವು ತುಂಬಾ ಕ್ರೂರವಾದದ್ದು. ಹಸಿವಿಗೆ ತಮಣಿಗೊಳಿಸ್ಬೇಕಾದ್ರೆ ಕಾಯಕ ಮಾಡಲೇಬೇಕು. ಕಾಯಕ ಮಾಡಬೇಕಾದ್ರೆ ಪರಿಶ್ರಮ ಮುಖ್ಯವಾಗಿ ಬೇಕು. ಪರಿಶ್ರಮದ ಪರಿಶ್ರಮ ಇಲ್ಲದೆ ಯಾವುದೇ ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದುರಂತ ಎಂಥದ್ದಂದ್ರೆ, ಎಂಥ ದಿನಮಾನಗಳಲ್ಲಿ ನಾವಿದ್ವಿ ಅಂದ್ರೆ, ಪೂಜೆ ಮಾಡಿದ್ರೆ ಏನೆಲ್ಲ ಸಿಗುತ್ತದೆ, ಈ ದೇವರಿಗೆ ಹೋದ್ರೆ ಕಾಣಿಕೆ ಕೊಟ್ರೆ, ಇದಕ್ಕೆ ಪಲ್ಲಕ್ಕಿ ಮಾಡಿಸಿದ್ರೆ, ರಸ್ತೆ ಮಾಡಿಸಿದ್ರೆ, ಅಥವಾ ದೇವಸ್ಥಾನಕ್ಕೆ ಕಳಸ ಇಟ್ಟರೆ, ಮಸೀದಿ ಕಟ್ಟಿಸಿದ್ರೆ, ಚರ್ಚ್ ಮಾಡಿದ್ರೆ, ಅಥವಾ ಇಗರ್ಜಿಗೆ ಹೋಗಿ ಬಂದ್ರೆ, ಗುರುನಾನಕ್ ದ್ವಾರಕ್ಕೆ ಹೋಗಿ ಬಂದ್ರೆ ನಮಗೇನೆಲ್ಲೋ ಲಭ್ಯ ಅಂತ ಹೇಳ್ತಾರೆ. ಇದೆಷ್ಟು ಮೋಸದ ಕೆಲಸ ಇದೆ. ಇದೆಲ್ಲ ಇರಲಿ ಬಿಡಿ, ಇದು ಸುಳ್ಳು ಅಂತನ್ನೋದು ಮಹಾಂತೇಶ್ ಬೀಳಿಗೆಯವರ ಪರಿಶ್ರಮದ ನಮಗೆ ಎತ್ತಿ ತೋರಿಸ್ತದೆ. ಇವುಗಳಿಂದ ನಾವು ಪಾಠ ಕಲಿಬೇಕು. ಇವುಗಳಿಂದ ಪಾಠ ಕಲಿತು ನಾವು ಬದುಕನ್ನು ಸ್ವೀಕರಿಸಿ, ಈ ಬದುಕನ್ನು ಲೈಫ್ ಇಸ್ ಎ ಚಾಲೆಂಜ್, ಮೀಟ್ ಇಟ್. ಗಿಫ್ಟ್ ಇದು, ಕಾಣಿಕೆ ಇದೆ, ಅಕ್ಸೆಪ್ಟ್ ಇಟ್. ಇದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಇದನ್ನ ಮೇಟಿಯಾಗಿ ಇಟ್ಕೊಂಡು ಯಾರು ನಿಲ್ತಾರೋ ಆ ಮನುಷ್ಯ ಮಾತ್ರ ಈ ಜೀವನದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಅದ. ಸೋತೆನೆಂದೆನ ಬೇಡ, ಸತ್ಯನೆಂದೆನ ಬೇಡ, ಬತ್ತಿತು ಎನ್ನೋಳು ಒಳ್ಳದೋಟಿಯನ ಬೇಡ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿ ಅವರು ಹೇಳ್ತಾರೆ. ನಮ್ಮೊಳಗೆ ಅದಮ್ಯವಾದ ಶಕ್ತಿ ಇದೆ. ಮಹಾಂತೇಶ್ ಬೀಳಿಗೆಯವರಲ್ಲಿ ಆ ಪರಿಶ್ರಮ ಇದೆ ತಾನೆ, ನಮ್ಮಲ್ಲಿ ಯಾಕಿಲ್ಲದು? ಆದರೆ ನಾವು ಆಲೋಚನೆ ಮಾಡ್ತೀವಿ, ನನಗಿಲ್ಲ ಅಂತ. ಇದೆ, ಪ್ರತಿಯೊಬ್ಬರಿಗೂ ಕೂಡ ಈ ಆತ್ಮಸ್ಥೈರ್ಯ ಅಂತ ಅನ್ನೋದಿದೆ, ವಿವೇಕ ಅನ್ನೋದಿದೆ, ಅರಿವು ಅನ್ನೋದಿದೆ. ಅದನ್ನು ಜಾಗೃತಿಗೊಳಿಸಬೇಕಷ್ಟೇ. ಜಾಗೃತಿಗೊಳಿಸಿಕೊಂಡಾಗ ನಾವು ನಮ್ಮ ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನ ಬೆಳಗಿಸ್ತಕ್ಕಂಥ ಮನಸ್ಥಿತಿಯವ್ರು ನಾವು ಆಗ್ತೇವೆ. ಅದೆಂಥ ಸಂಭ್ರಮ, ಅದೆಂಥ ಸುಖ, ಅದೆಂಥ ನೆಮ್ಮದಿ.
ಮಹಾಂತೇಶ್ ಬೀಳಿಗೆ ಅವರು ಕೆಲವೇ ವರ್ಷಗಳು ಅಧಿಕಾರವನ್ನು ಅನುಭವಿಸಿರ್ಬೋದು. ಆದರೆ ಆ ಅವಧಿಯಲ್ಲಿ ಜನಸಾಮಾನ್ಯನಿಗೆ ಮಾಡಿದಂಥ ಸ್ಪಂದಿಸುವಂಥ ಕೆಲಸ ಮಾಡಿದಲ್ಲ, ಇದು ಮರೆಯಲಾಗದಂಥದ್ದು. ಇಂಥ ದಾರುಣವಾದ ಸಾವು ಯಾರಿಗೂ ಬರದೇ ಇರಲಿ. ಅವರ ಕುಟುಂಬ, ಅವರ ಮಕ್ಕಳ ರೋಧನ ಬಹುಶಃ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕರುಳಿದ್ದವನಿಗೆ ಮಾತ್ರ ಅರ್ಥ ಆಗುವಂತು. ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ಹೇಳ್ತಾರಲ್ಲ, ತಂದೆಯನ್ನು ಕಳೆದುಕೊಂಡಂಥ ತಬ್ಬಲಿಯಾದಂಥ ಮಕ್ಕಳಿಗೆ ಮಾತ್ರ ಆ ತಂದೆಯ ಅಗಲಿಕೆ ನೋವು ಗೊತ್ತಾಗ್ತದೆ. ಒಂದು ಆಸರೆಗೆ ಕುಳಿತಿದ್ದೇವೆ, ಆಸರೆಗೆ ಕುಳಿತಂಥ ಒಂದು ಗಿಡ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಕುಸ್ತು ನಮ್ಮ ಮೇಲೆ ಬಿದ್ದರೆ ಏನು ಪರಿಸ್ಥಿತಿ ಆಗ್ತದೆ? ಅಪ್ಪಚ್ಚಿಯಾಗಿ ಹೋಗ್ತೀವಲ್ಲ. ಬಹುಶಃ ಅಂತ ಅಪ್ಪಚ್ಚಿಯಾದಂಥ ಮನಸ್ಥಿತಿಯಲ್ಲಿ ಆ ಕುಟುಂಬ, ಆ ಬಳಗ ಎಲ್ಲರಿದ್ದಾರೆ. ಅವರಿಗೆ ಆ ಬಸವಾದಿ ಶರಣರೇ ಒಂದು ಗಟ್ಟಿಯಾದ ಮನಸ್ಥಿತಿಯನ್ನು ಒದಗಿಸಿಕೊಡ್ಲಿ. ಅವರು ಈ ಛಲವನ್ನು ಮೆಟ್ಟಿ ಮತ್ತೆ ಮುಗಿಲೆತ್ತರಕ್ಕೆ ಚಿಮ್ಮಿ ಹಾರಿ ನಿಲ್ಲಿ. ಮಹಾಂತೇಶ್ ಬೀಳಿಗೆ ಅವರು ಅವಿಸ್ಮರಣೀಯವಾಗಿ ನಮ್ಮೊಂದಿಗೆ ಇರ್ತಾರೆ, ಈಗಲೂ ಇದ್ದಾರೆ, ಮುಂದೆ ಇರ್ತಾರೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.